ಇದು ಎಂತ ಮೇಡಮ್ಮ ಮೈಯಾಗ ಪೌ ಸೇರ್ಕೊಂಡಿಲ್ಲ. ಇದು ಮೇಡಮ್ಮ ಹುಡುಗರಿಗೆ ಹೊಡಿತಾಳೆ ನಾ ಹುಡುಗರು ಐಕಿನ ಹಾಕಿ ಬಿಡ್ತಾವ. ಹುಡುಗರು ಹೊಡ್ಯಾಕರ ಮೈಯಾಗ ಶಕ್ತಿ ಐತೆ ಐಕಿಗೆ. ಅರೇ ಚುಪ್ಪ ಇಟ್ರಿ ಕಿರ್ಚಂದು ಅಕ್ಕ ಕೇಳ್ತದೆ, ಸುಮ್ಕೆ ಮಾತಾಡಿ. ನೀವೇನಾ ನವೀನ್ ತಾಯಿ? ಹೌದ್ರಿ ಮೇಡಮ್ ಅರ. ಅಂದಂಗ ಅವರು ಅಲ್ಲೇ ನಮ್ಮ ಮನೆಯಿಂದ ಇಲ್ಲಿಗೆ ಬರಕ್ಕೆ ಭಾಳ ದೂರ ಆಕತ್ತಲ್ರಿ, ಜೊತೆಗೆ ಮಾತಾಡಕ್ಕೆ ಯಾರು ಇರ್ಲಿ ಅಂತ ಮನೆ ಬಾಕ್ಲ ಕುಂತಕ್ಕೆ ನೆಬಸ್ಕೊಂಡ್ ಬಂದನ್ರಿ. ನನ್ನ ಗೆಳತಿ ಜೊತೆಗೆ ಹಂಗ ಬಂದಾಳಿ, ಒಳ್ಳೆ ಹೋಗ್ತನೆ ಬ್ಯಾಸರ ಆಕತ್ ನೋಡ್ರಿ, ಮಾತಾಡ್ಕೊಂತ ಹೋಗ್ಬಿಡ್ತೇವೆ. ನೋಡಿಮ್ಮ, ನಿಮ್ಮ ಮಗನ್ ತಲೆ ಒಳಗ್ ಸ್ವಲ್ಪ ಬುದ್ಧಿಲ್ಲ, ಹೇಳಿದ ಮಾತು ಕೇಳಂಗಿಲ್ಲ. ಯೂಸ್ಲೆಸ್ ಫೆಲೋ, ಏನು ಗೊತ್ತೇ ಇಲ್ಲ ಅವ್ರಿಗೆ. ಇವಂತಲ್ಲಾಗ್ರಿ ಬುದ್ಧಿ ಇಲ್ರಿ ಮೇಡಮ್. ಅಲ್ರಿ ಮೇಡಮ್ ಉಪ್ಪಿಟ್ಟು ಮಾಡಿರ್ತೀನಿ ಅಂತಿಕೋರಿ. ಈಗ ಕಾದ್ರಾಗ ಕರಿಬೇವು ಆರಿಸಿಡ್ತಾನ, ಮೆಣಸಿಕಾಯಿ ಆರಿಸಿಡ್ತಾನ, ಉಳ್ಳಾಗಡ್ಡೆ ಆರಿಸಿಡ್ತಾನ, ಟಮಾಟಿ ಆರಿಸಿಡ್ತಾನ, ಸಾಸಿವೆ ಜೀರಿಗೆನೂ ಆರಿಸ್ತಾನ ನೋಡ್ರಿ ಅದ್ರಾಗ. ಮತ್ತೆ ಕಡ್ಲಿ ಬೇಳೆ ಗಿಡ್ಲಿ ಬೇಳೆ ಎಲ್ಲ ಆರಿಸಿ ಒಣ ರವಾ ತಿಂತತ್ರಿ. ಬೆಳ್ಳನ ಉಪ್ಪಿಟ್ಟು ಮತ್ತೆ ಬುದ್ಧಿಲಿಂದ ಬರ್ಬೇಕ್ರಿ. ಕೈಪಲ್ಲೆ ಆರಿಸಿಟ್ರೆ ಉಣ್ಣುವತ್ನೇ ಹಿಂಗ ಮಾಡ್ತಾನ ನೋಡ್ರಿ. ಈಗ ಕೈಪಲ್ಲೆ ಪಲಾವ್ ಮಾಡಿರ್ತೇನೆ ಅಂತ ಇಟ್ಕೋರಿ, ಎಲ್ಲ ಕ್ಯಾರೆಟ್ ಬೀನ್ಸ್ ಶೇಂಗಾಕಾಳು ಬಟಾಣಿ ಕಾಳು ಎಲ್ಲ ಆರಿಸಿಟ್ಟು ತಿಂತತ್ರಿ. ಮೈಯಾಗ ಶಕ್ತಿನೂ ಬರೋದಿಲ್ಲ, ತಲೆಯಾಗ ಬುದ್ಧಿನೂ ಇರೋದಿಲ್ಲ. ಓಟ ನೀವೇ ಹೇಳ್ರಿ ಮೇಡಮ್ ಅರ, ಕೈಪಲ್ಲೆ ತಿಂದ್ರೆ ಮೈಯಾಗ ಶಕ್ತಿ ಬರ್ತೈತಿ ತಿನ್ನ ಅಂತೇಳಿ ಒಂಚೂರು ನೀವೇ ಹೇಳ್ರಿ ಮೇಡಮ್ ಅರ. ಅಷ್ಟೇ ಅಲ್ಲಮ್ಮ, ಬರೀ ಗಲೀಜ್ ಮಾತಾಡ್ತಾನ, ಬಾಯಿಗೆ ಬಂದಂಗ ಗಲೀಜ್ ಮಾತಾಡ್ತಾನ. ಹೌದ್ರಿ ಮೇಡಮ್ ಅರ? ಅಯ್ಯೋ ದೇವ್ರ, ಯಾರ್ದು ಕಲ್ತಿದ್ದಿತ್ತಿದು ನೋಡ್ರಿಪ್ಪ. ನಮ್ಮ ಮನ್ಯಾಗಾರ ಯಾರು ಹಿಂಗೆ ಮಾತಾಡಾರ ಇಲ್ಲ ಬಿಡ್ರಿಪ್ಪ. ನಮ್ಗೆ ಆಜು ಬಾಜುಕು ಯಾರು ಹಿಂಗೆ ಮಾತಾಡೋದಿಲ್ಲ. ಇದು ಎಲ್ಲಿದ್ ಕಲ್ತಿರ್ಬೇಕಂತ ನಾನು ಊರ್ ಭಾಡ್ಯ ತಡ್ರಿ ಕೇಳ್ತಾನೆ ನೋಡ್ರಿ. ನಿಮ್ಮ ಇದ್ರಿಗೆ ಬೈತೇನೆ. ಈಗ ನನಗಂತೂ ಬೇದ್ ಸಾಕಾಗೈತ್ರಿ ಮೇಡಮ್ ಅರ. ಏಯ್ ಹುಚ್ಚಬಾಡೆ, ಎಲ್ಲಿದ್ ಕಲ್ತಿಯಾ ಬೇಗಳ ಬೇಯ್ದು ಹಂದಿ ಅಂತ ಬಾಡೆ? 3 ಗಂಗಾಳ ದಿನ ಹೊತ್ತೊಂಡ್ರಿ ತಿಂತಿ, ಹೊಲ್ಸೊಲ್ಸ್ ಮಾತಾಡ್ತಿ. ಸಾಲ್ಯಾಗ ಬೇರೆ ಹುಡುಗರಿಗೆ ಹೆಂಗ್ ಮಾತಾಡ್ಬೇಕು ತಿಳಂಗಿಲ್ಲ. ಇಂಗ್ಲೀಷ್ ಮೀಡಿಯಂ ಏನ್ ಮಾಡಿ ನೋಡಕ್ ಬರ್ತೀಯನ ಎಮ್ಮಿ ಗೊಡ್ನ ಅಂತವನ. ನಿನ್ನ ಒಂದು ಇಕ್ಕರ್ಸ್ತೇನೆ ತಡಿ. ನಿನ್ನ ಊರ್ ಭಾಡ್ಯ ನಿನ್ನ ಮನಿಗೆ ಬಾ, ನಿನಗೆ ಚಬಕಾಕಾಯಿ ಹೆಂಗ್ ಬೀಳ್ತಾವ ನೋಡು. ನಿನ್ನ ಮತ್ತೆ ನೀನು ನೋಡಿ ನಿನ್ ಏನಂತಿ ಹೊಲ್ಸೊಲ್ಸ್ ಮಾತಾಡಕತ್ತಿ ಅಂದ್ರ ಬಿಡಿ, ಇಂಥವೆಲ್ಲ ಮಾತಾಡಬಾರ್ದು ಊರ್ ಭಾಡೆ. ಅಯ್ಯೋ ನಮ್ಮ ಮನಿ ಬಾಜುಕ್ ಒಂದಿಬ್ರು ಹೆಣ್ಮಕ್ಳು ಅದಾರ್ರಿಪ್ಪ. ಹೆಣ್ಮಕ್ಳು ಅಂತ ನಾನು ನೋಡಿ 2 ಹುಡುಗರು ಅದಾವ್ರಿ, ಭಾರಿ ಪರ್ಸೆಂಟ್ಗೆ ಹಿಡಿವು. ಅಯ್ಯೋ ಕೆಟ್ಟ ಕೊಳಕ ಜಗ್ಗ ಮಾತಾಡ್ತಾವ್ರಿಪ್ಪ ಹುಡುಗರು ಅತ್ತಾಗ. ಹುಡುಗರ ಜೊತೆ ಸೇರೆ ಹಿಂಗೆ ಕಲ್ತಿರ್ಬೇಕ್ರಿಪ್ಪ. ಇನ್ನೇನು ಬರಲ್ಲ ಹುಚ್ಚ ಬಡಗಳು. ಅವರಿಗೆ ಬೇಸಕ್ಕೆ ತಗೊಂತೇನೆ. ಅವರಿಗೆ ಎಟ್ಟಿಗೆರು ತಗೊಂಡ್ರೆ ಕಿತ್ಕೊಂಡು ಓಡಕ್ಕಾರ. ಇನ್ನೇನು ನಮ್ಮ ಹುಡುಗರು ಕೂಡ ಸೇರ್ಬೇಡ, ನಮ್ಮ ಹುಡುಗನ ಕೂಟ ಬೈಗಳ ಬರಿ ಯಾಕತ್ತಾನವ ಅಂತ ಹೇಳ್ತಾನೆ. ಅವ್ರವ್ಗ ಹೇಳಿದ್ನಿ ಅಂದ್ರೆ ನಿನ್ನ ಮಕ್ಳು ಬೇಗಳ ಬೈತಾವ ಯವ ನಮ್ಮ ಹುಡುಗ ಹಿಂಗೆ ಕಲ್ಯಾಕತ್ತಾನ ಅಂತ ಹೇಳಿದ್ನಿ ಅಂದ್ರೆ ದಿಬ್ರ ದಿಂಡಿ ನನ್ನ ಮ್ಯಾಗ ಜಗಳಕ್ಕೆ ಬರ್ತಾಳ್ರಿ. ಆಕಿನ ಕುಂದ್ರಿಸ್ಕೊಳ್ಬಾನ್ ಒಟ್ಲಿ. ಅಲ್ಲ, ನೀವೇ ಬೈತಾ ಇದೀರಿ ಮತ್ತೆ ಇನ್ನೊಬ್ರಿಗೆ ಹೇಳ್ತೀರಪ್ಪ. ನಾನು ಬೈದ್ನಿ ರೀ ಮೇಡಮ್. ಯಾವಾಗ ಬೈದ್ನಿ ಪಾತಿ? ನಾ ಹೊಲ್ಸಸ್ ಬೈದ್ನಿ. ತೂ ಕಹ ಗಾಲಿದಿ ಅಮ್ಮ, ನೈ ಗಾಲಿದಿ. ಅಯ್ಯೋ ದೇವ್ರೇ. ಈಗ ನೋಡಿಮ್ಮ, ಪೇರೆಂಟ್ಸ್ ಕೆಲವ್ರು ಬರ್ತಾರ, ನಮ್ಮ ಮಕ್ಳಿಗೆ ಹೊಡಿಬೇಡ್ರಿಪ್ಪ, ಅವ್ರು ಎಷ್ಟು ಓದ್ತಾರ ಓದ್ಲಿ, ಹೊಡೆದೆಲ್ಲ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ ಅಂತಾರ. ಈಗ ಮಕ್ಳು ತಪ್ಪು ಮಾಡಿದಾಗ ಹೊಡಿಬೇಕಾಕತಿ. ಒಂದು ಹೊಡೆದಿದ್ದಕ್ಕೆಲ್ಲ ಬಂದು ಜಗಳ ಮಾಡ್ಕೊಂಡು ಕುಂತ್ರೆ ಸರಿ ಅನ್ಸಂಗಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದೀನಿ, ಹೊಡಿ ಅಂದ್ರೆ ಹೊಡಿತೀವಿ, ತಪ್ಪು ಮಾಡಿದಾಗ. ಇಲ್ಲ ಅಂದ್ರೆ ಇಲ್ಲ. ಮೇಡಮ್ ಅವರ ತಪ್ಪು ಮಾಡಿದ್ರೆ ಹೊಡಿದಾರಿ. ಯಾರು ಅದು ಹೊಡಿಬೇಡ ಅಂತ ಹೇಳೋರು? ಇಲ್ಲೋಡ್ರಿ, ಹಾಕಿ ಬಡ್ತಾ ಬಡೀರಿ. ಯಾರು ಬೇಡ ಅಂದ್ರೆ ಏನು, ಒಟ್ಟು ಓದು ಬರ ಚಂದ ಕಲಿಬೇಕು. ಸುಮ್ಮನೆ ನೀವೇನು ಹೊಡಿತೀರೇನ? ಓದ್ಲಿಲ್ಲ ಬರಲಿಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಹೊಡಿತೀರಪ್ಪ. ಸಾಲಿ ಅಂದ್ರೆ ಮಕ್ಕಳಿಗೆ ಮೊದ್ಲಿತ್ತಲ್ರಿ ಹೆದರಿಕೆ ಹಂಗೆ ಉಳಿಬೇಕು. ಅಯ್ಯೋ ನಮ್ಗೆ ಗಣಿತ ಸರ್ ಒಬ್ಬ ಬರೋವ್ರಿ. ಅವ್ರಿ ಇಂಥ ಬಡಗಿ ತೊಗೊಂಡು ಬೆನ್ನಿ ಗಣಸೂರಿಗೆ ಹೇರವ, ಹೆಣ್ಮಕ್ಳಿಗೆ ಕೈ ಹೊಡ್ಯಾವ. ಆ ಸರ್ ಬಂದ್ರಂದ್ರೆ ಪತ್ರ ಗುಟ್ಟಿ ಬಿಡ್ತಿದ್ವಿ ನಾವು. ಹೆಂಗೆ ಓದ್ತಿದ್ವಿ, ಹೆಂಗೆ ಬರಿತಿದ್ವಿ. ಆಗಿನ ಸಾಲಿನ ಬೇರೆ. ಕೈ ತೊಗೊಂಡು ಬೆಂಚಿಗೆ ಕುಕ್ಕಿಸ್ತಿದ್ರಿ ಹಿಂಬ್ರಿಕೆ ಗೊತ್ತನ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನ್ನು ಹೊಡಿದ್ ನೋಡಿದ್ರೆ ನಮ್ಮ ಮಗಳು ಬಂದು ಇನ್ನಷ್ಟು ಬಡೀರಿ ಇನ್ನೊಟ್ಟು ಬಡೀರಿ ಅಂತಿದ್ರು. ನಾನು ಹಂಗಾರಿಪ್ಪ, ಹೊಡೀರಿ ಬೇಕಾದಂಗೆ ಹೊಡೀರಿ, ಕಲೀಲವ ಚಂದಾಗಿ. ಮೊನ್ನೆ ಒಂದು ವಿಡಿಯೋ ಬಂದಿತ್ರಿ ಮೇಡಮ್ ಫೋನಿಗೆ. ಅಯ್ಯೋ ದೇವ್ರೆ, ನೋಡಿ ಹೊಟ್ಟ್ಯಾಗ ಸಂಕಟನ ಆತ್ ನೋಡ್ರಿ. ಗೊತ್ತನ್ರಿ? ಅಲ್ಲ ಮೇಡಮ್ಗೆ ಟೀಚರ್ಗೆ ಆಕಿಗೆ ಅಪ್ಪೋನು ಬಳಸ್ಬೇಡ ಸಾಲ್ಯಾಗ ಅಂದಿದ್ದಕ್ಕೆ ಚಪ್ಪಲ್ ತುಂಬ ಹೊಡ್ಯಾಕ ಹೋಗ್ಯಾಡ್ರಿ. ಏನು ಶಿಕ್ಷಣ ಕಲಿತಾವ್ ನೋಡ್ರಿ ಈಗಿನ ಮಕ್ಕಳು. ಇದು ಎಷ್ಟು ದೊಡ್ಡ ತಪ್ಪು ಹೇಳ್ರಿ ನೀವು ಮಾಡೋದು. ಗುರುಗಳು ಅಂದ್ರೆ ನಾವು ಸಾಲ್ಯಾಗ ಅಷ್ಟ ಅಲ್ಲ, ಹೊರಗೆಲ್ಲರ ಹಾದಿ ಬೀದಿ ಹಾಕೊಂಡ್ರು ಕೈ ಮುಗಿತಿದ್ವಿ, ಅಷ್ಟು ಹೆದರಿ ನಡಕ್ತಿದ್ವಿ. ಅಯ್ಯೋ ದೇವ್ರೆ ಅಂತೇಳಿ. ಈಗಿನ ಸಾಲ್ಯಾಗ ಹೆದರುದಿಲ್ಲ, ಇನ್ನು ಹೊರಗೆ ಕಂಡು ಕೈ ಮುಗಿಯೋದು ಅಟ್ರಾಗ ಐತಿ. ಅಯ್ಯೋ ದೇವ್ರೆ, ಅಲ್ಲ ಮನುಷ್ಯಾಗ ಇದು ಎಂತ ಏನು ಕಲಿಗಾಲ ಬಂತು ಅಂತ ನಾನು. ಅವರು ನಮ್ಗೆ ವಿದ್ಯೆ ಕೊಟ್ಟ ದೇವ್ರ ಅಂದ್ರೆ ಹೌದಿಲ್ರಿ. ಅವ್ರಿಗೆ ನಾವು ಹಂಗೆ ಮಾಡಿದ್ರೆ ದೇವ್ರ ಮೆಚ್ತಾನನ್ರಿ. ಇವತ್ತು ಅವ್ರಿಗೆ ಮಾಡ್ಯಾಳ, ನಾಳೆ ಆಕಿ ಮಕ್ಕಳು ಹೊಡಿತಾವ ನೋಡ್ತಿರ್ಬೇಕಾರ. ಏನ್ರಿ ನಾವು ಹಂಗೆಲ್ಲ ಮಾಡಬಾರ್ದ್ರಿಪ್ಪ. ಹೌದಮ್ಮ, ಈಗೆಲ್ಲ ಕಲಿಗಾಲ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಈಗೆಲ್ಲ ಟೀಚರ್ಸಿಗೆ ಪೇರೆಂಟ್ಸ್ ಎಲ್ಲ ಬಂದು ನಮ್ಮ ಮಕ್ಳಿಗೆ ಹೊಡಿಯೋದು ಬೈಯೋದು ಏನು ಮಾಡಬೇಡ್ರಿ ಅಂತ ಅಂತಾರೆ. ಹಂಗಂದಿದ್ದಕ್ಕೆ ಈ ಪೇರೆಂಟ್ಸ್ ಈಗ ಟೀಚರ್ಸ್ ಹೊಡಿಯಲ್ಲ ಅಂತೇಳಿ ಮಕ್ಕಳಿಗೆ ಒಂದು ಸಲಿಗೆ. ಸರಿ, ಅವರು ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಹೇಳಕ್ಕೆ ಕರೆದಿದ್ದೆ. ಅವ್ನಿಗೆ ಹೋಮ್ವರ್ಕ್ ಕರೆಕ್ಟಾಗಿ ಮಾಡಂತ ಹೇಳ್ರಿ, ಆಯ್ತು ಅಷ್ಟೇ. ಹೌದನ್ರಿ ಮೇಡಮ್ ಅವ್ರ? ಆಯ್ತು ಹಂಗಾರೆ ಬರ್ಲೇನ್ರಿ? ಇವತ್ತು ಹೋಗಿ ಅವ್ರ ಅಪ್ಪಗೆ ಹೇಳಿ ಇವಾಗ 4 ಎಕರೆ ಅಂದ್ರೆ ದಾರಿಗೆ ಬರ್ತಾನ್ರಿ. ಬರ್ತೇವ್ರಿ, ನಡಿಲೆ ಪತಿ.
ಏ ಲಕ್ಷ್ಮಿ, ಈ ಪಾರ್ವತಿ ಲಕ್ಷ್ಮಿ ಇಬ್ರು ಸೇರ್ಕೊಂಡ್ಬಿಟ್ಟಾರ ನೋಡ್ರಿ ರೂಮಿಗೆ ತಗ. ಅದ್ ಏನ್ ಮಾಡಕತ್ತೀರಿ, ಹೊರಗ್ ಬರ್ರಿ. ಅವ್ವ ಯಾಕವ ಹಂಗೆ ಮಾಡ್ತಿ? ಒಂಚೂರು ಅಕ್ಕನ ಜೊತೆ ಮಾತಾಡಕತ್ತೀನಿ, ಸುಮ್ಮನಿರವ. ಅಣ್ಣ ಎಂತದಾರ ಮಾಡ್ಕೊಡ್ಲೆ? ಚಾ ಕುಡಿತೀರಾ, ಕಾಫಿ ಕುಡಿತೀರಾ? ಏನು ಬೇಡಮ್ಮ. ಇವು ಬೆಳಗ್ಗಿಂದಾನು ಏನು ಕೇಳೋದು ಬೇಡ, ಎಲ್ಲ ಮಾಡ್ಕೊಡಾಕತ್ತೀರಿ. ಸುಮ್ಮನೆ ನಾವು ಬಂದು ನಿಮಗೆ ತ್ರಾಸ ಆತ ಏನ? ಇದೇನಣ್ಣ ಹಿಂಗೆ ಮಾತಾಡ್ತೀರಿ? ಅಲ್ಲ ಮತ್ತೆ ನೀವು ಬಂದು ನಮಗೆ ತ್ರಾಸ ಆತನ ಅಂದ್ರೆ ಮತ್ತೆ ನಾವು ಎಷ್ಟು ತ್ರಾಸ ಕೊಟ್ಟಿರ್ಬೋದು ಹಂಗಾರೆ ನಿಮಗೆ? ಇದಕ್ಕೆಲ್ಲ ತ್ರಾಸ ಅಂತ ಅನ್ಕೊಂತಾರನ. ಎಂತಾಗ ಒಟ್ಟು ಪಟ್ಟಂತ ಗೊತ್ತಾತು, ಇವತ್ತು ಭಾನುವಾರ ಬರ್ಸಿದ್ವಿ, ಇನ್ನದು ಮುಂದೆ ಬೆಳೆಯಂಗಿಲ್ಲ. ಹಿಂಗೆ ಒಂದು 3 ವಾರ ಬರ್ಸಿಬಿಟ್ರೆ ಆರಾಮಾಗ್ಬಿಡ್ತೈತಿ. ಗುರುವಾರ ಒಂದಿನ ಬರ್ಸ್ಬೇಕು, ಮತ್ತೆ ತಿರ್ಗಾ ಐತಾರು ಬರ್ಸ್ಬೇಕು. ಹಾಂ, ಭಾಳ ಒಂಥರ ಮೈಯೆಲ್ಲ ನೋವು, ಸುಸ್ತು, ಈ ಗುಳ್ಳದವಲ್ಲ ಕಡ್ತ, ಒಂಥರ ಕಲಿ ಉಳಿತಾವ ನಾವು. ಹ್ಞೂ ಅಣ್ಣ, ಏನು ಮುಟ್ಟು ಚಟ್ಟು ಆಗ್ಬಾರ್ದು, ಕಲಿ ಉಳಿತಾವ. ಒಟ್ಟ ಈಗ ಯಾವುದು ನಾನ್ ವೆಜ್ ಎಲ್ಲ ಏನು ಮುಟ್ಬಾರ್ದು ನೋಡೋಣ. ಇಲ್ಲವ ಇವ ಮನ್ಯಾಗ ಒಟ್ಟ ಮಾಡೋದಿಲ್ಲ. ಈಗ ಸದ್ಯದ್ರಾಗದ್ರು ಸಾವಿರ ತೆಗಿಯಂಗಿಲ್ಲ ನಾ ಅಂತರು. ಇವತ್ತು ಎತ್ತಾಗ ಒಟ್ಟು ನನ್ನ ಗಂಡ ಒಂದು ಆರಾಮಾದ್ರೆ ಸಾಕು, ಪಟ್ಟಂದು ಗೊತ್ತಾತು. ನಾನು ಏನು ನಡಕ್ ಗೊತ್ತಾಗಿದ್ರಿ ಏನು ಮಾಡ್ಬೇಕಿತ್ತು ನೋಡು. ಇವೆಲ್ಲ ಇಂಗ್ಲೀಷ್ ಮೆಡಿಸನ್ನಿಗೆ ಆರಾಮಾಗವ. ಈಗಿನಾರು ಇಂಗ್ಲೀಷ್ ಮೆಡಿಸನ್ನಿಗೆ ಹೋಗ್ತಾರ, ಅವೆಲ್ಲ ಆರಾಮಾಗೋದಲ್ಲವು. ಅವು ಏನಿದ್ರು ಇಂಥವಕ್ಕ ಪಟ್ ಅಂತೇಳಿ ಇದಾಗದು. ಹಾಂ, ಈ ನಮ್ಮ ಲಕ್ಷ್ಮಿ ಎಸಿಡಿಟಿ ಆತಂತೇಳಿ ಅದೆಂಥದ ಗುಳಿಗೆ ತಗೊಳ್ಳೋದು, ಏನೋ ಕುಡಿಯೋದು ಮಾಡ್ತಾಳ. ನಾವು ಅವಾಗೆಲ್ಲ ಎದೆ ಉರ್ತಾ ಬರ್ತಿತ್ತು ನೋಡಿ, ಕುತ್ತಿಗೆಗೆಲ್ಲ ಉಳ್ಚಿಕ್ಕಂಗ ಎದೆ ಉರ್ತಾ. ಎಸಿಡಿಟಿ ಆತಂದ್ರೆ ನಮ್ಮ ಅಪ್ಪ ಆತು ನಮ್ಮವ್ವ ಆತು ಎಲಡಿಕೆ ಸುಣ್ಣ, ಆ ಸುಣ್ಣ ಈಗೂ ಸುಣ್ಣನ ಹಿಂಗೆ ಒಂದನಿ ನೀರು ಮುಟ್ಟಿಸಿ ಕುತ್ತಿಗೆಗೆ ಗಂಟ್ಲು ಹಚ್ಕೊಂಡ್ಬಿಡ್ತಿದ್ವಿ. ಹಿಂಗೆ ಎಲ್ಲ ಎಸಿಡಿಟಿ ಹೋಗ್ಬಿಡ್ತಿತ್ತವ. ಅದೇನು ಚಮತ್ಕಾರೋ ಏನು, ನಮ್ಮ ಮನಸ್ಸಿಗೆ ಹಂಗೆ ಅನಿಸ್ತಿತ್ತು, ಒಟ್ಟು ಆರಾಮಾಗಿಬಿಡ್ತಿತ್ತು. ಈಗಿನವು ಆ ಥರ ಹಚ್ಚಿದ್ರೆ ಆರಾಮಾಗಲ್ಲವ ನಂಗಂತಾವು. ನಾವು ಆರಾಮಕ್ಕತ್ತಪ್ಪ. ಈಗೂ ಎಷ್ಟೋ ಸಲ ಈ ಅಡಿಗೆ ಮಾಡುವತ್ನಿಗೆ ಎದೆ ಉಳ್ಚಿಕ್ಕಂಗಾದ್ರೆ ಸುಣ್ಣ ಗಂಟ್ಲಿಗೆ ಹಚ್ಕೊಂತೇವಿ, ಆರಾಮಾಗಿಬಿಡ್ತೈತಿ. ಹಾಂ ಹೌದು, ನನಗೂ ಹಂಗೆ ಮಾಡಿದ್ದು ನೆನಪೈತಿ. ಈಗ ಬರೆಯೋರು ಇವರೇ ಲಾಸ್ಟ್. ಇವ್ರ ಮಕ್ಕಳೆಲ್ಲ ಏನು ಮಾಡಲ್ಲ. ಈಗ ಇವ್ರ ಮಕ್ಕಳು ಪೇಟೆಗೆ ಹೋಗಿ ಬೆಂಗಳೂರಾಗ ಒಬ್ಬ ಇಂಜಿನಿಯರ್ ಆಗ್ಯಾನ, ಇನ್ನೊಬ್ಬವ ಅದು ಏನೋ ಕೆಲಸದ ಮ್ಯಾಗ ಅದಾನ. ಈಗ ಇವರೇ ಬರೆಯೋದು. ಈಗ ಇವ್ರ ತಲೆ ಮಾಸಿಂದ ಮುಂದೆ ಏನೋ ಗತಿ ಗೊತ್ತಿಲ್ಲ ಅಷ್ಟೇ. ಆಯ್ತಲ್ಲ ಇಂಗ್ಲೀಷ್ ಮೆಡಿಸನ್. ಹೌದ್ರಿ ಪರಕ್ಕ, ನನಗೂ ಒಂದೊಂದ್ಸಲ ವಿಚಾರ ತಲೆ ಒಳಗೆ ಓಡ್ತಾವ್. ಏನಂದ್ರೆ ಈಗ ನೋಡ್ರಿ, ಈ ಸರ್ಪಣ್ಣಾಗತ್ಲೆ ಬರೆಯೋರ್ದು ಇವ್ರದ್ದು ತಲೆ ಲಾಸ್ಟ್. ಈ ಕುಂಬಾರೆಲ್ಲ ಮಡಿಕೆ ಮಾಡ್ತಾ ಇದಾರಲ್ಲ, ಈಗ ನಮ್ಮೂರಾಗ ನಾನು ನೋಡ್ದಂಗೆ ನಾಳೆ ಅವ್ರ ಮಕ್ಕಳೆಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ಎಲ್ಲೇ ಒಬ್ರು. ಅಲ್ಲ ಎಷ್ಟು ಸಲ ಅಂತಿದ್ದೆ, ಅಣ್ಣ ನೀವು ಇಬ್ರು ಜೊತೆಗೆ ಬರ್ರಿ ಅಂತೇಳಿ. ಒಟ್ಟ ಬರೋಕ್ಕಾಗಿದ್ದಿಲ್ಲ. ಏನೋ ದೇವ್ರ ಆಶೀರ್ವಾದ ನೋಡ್ರಿ, ಈ ನೆಪದಾಗರ ಒಂದು ಬರಂಗಾತಷ್ಟೇ. ಆದರೂ ಈ ನೆಪದಾಗ ಬರಂಗಾತಲ್ಲ ಅಂತ ಸ್ವಲ್ಪ ಬೇಜಾರು. ಆದ್ರೂ ಒಟ್ಟು ಅದಿರಲ್ಲ, ಅದೇ ಒಂದು ಖುಷಿ. ಇದು ನೀವು 4 ದಿನ ಇದ್ದ ಹೋಗ್ಬೇಕು, ಇಲ್ಲ ಮುಂದಿನ ಗುರುವಾರ ಬರ್ತಾರೆ. ಹೆಂಗಿದ್ರು ನೀವು ಇದ್ದೇ ಬಿಡ್ರಿ. ಇಲ್ಲಮ್ಮ ಆಗಲ್ಲ, ಮುಂದಿನ ಗುರುವಾರ. ಇವತ್ತಿನ್ನೂ ಸಂಡೇ, ಇನ್ನೂ ಇಷ್ಟು ದಿನ ಉಳಿಯೋಕ್ಕಾಗಲ್ಲ. ಬೇಕಾದ್ರೆ ನಾನು ಬುಧವಾರ ಬರ್ತೀನಿ. ಮತ್ತೆ ಬುಧವಾರ ಬಂದು ಒಂದಿನ ಇದ್ದು ಅವತ್ತು ರಾತ್ರಿ ನೈಟ್ ಬೇಕಾದ್ರೆ ಗುರುವಾರ ಬರ್ಸ್ಕೊಂಡು ಮತ್ತೆ ಹೋಗ್ತೀನಿ. ಈಗ ನೋಡ್ರಿ, ಈಗ ನಿನ್ನೆ ಬಂದೇವಿ. ಈಗ ಇಲ್ಲಿ ಇಷ್ಟೊತ್ತನ ಆತು. ಆಫೀಸಿಗೆ ಅರವಿಂದ್ ಹೋಗ್ಯಾನ, ಚಲೋ ಆತು. ಇಲ್ಲಾಂದ್ರೆ ಎಷ್ಟು ಬಜಿತಿ ಆಕಿತ್ತು. ಪಾರ್ವತಿನೂ ಹೋಗ್ಬೇಕಂದ್ಲ, ಆದ್ರಕಿ ಮನಸ್ಸು ತಡಿಲಿಲ್ಲ, ಬೇಡ ಅಂತ ನಮ್ಮ ಜೊತೆಗೆ ಬಂದ್ಲು. ಮುಂದಿನ ಗುರುವಾರ ನಾನು ಒಬ್ಬನೇ ಬಂದು ಬರ್ಸ್ಕೊಂಡು ಹೋಗ್ತೀನಿ. ಚೇ ಹಂಗ ಮಾತ್ರ ಮಾಡ್ಬೇಡ್ರಿ ಅಣ್ಣ. ನೀವಿಬ್ರಾರ ಬರಾಕಬೇಕು ಪರಕಾರ. ನೀವು ಬರ್ರಿ. ಏನ್ರಿಪ್ಪ ಅಕ್ಕಂಗ್ಯಾರ ಇದ್ದಂಗ ಅದೇವ್ ನಾವು. ನೀವು ಬಂದ್ರೆ ನಂಗೆ ಭಾರಿ ಖುಷಿ ರೀ. ಅಂದಂಗ ಅಮ್ಮಾರ ಮಗಳ ಮನೆಗೆ ಹೋಗ್ಯಾರಂದ್ರಲ್ಲ ನೀವು, ಅವ್ರು ಇಲ್ಲದಕ್ಕೆ ಮನಿ ಬಣ ಅನ್ಸಕತ್ತೈತಿ. ಅವ್ರು ಇದ್ದಾಗ ಬರ್ಬೇಕನ್ನೋದು ಭಾಳ ಆಸೆ ನನಗೆ. ಅವ್ರ ಮಾತು ಕೇಳಕ್ ಭಾಳ ಚಂದ ಅನಿಸ್ತತಿ. ಅಯ್ಯೋ ನಮ್ಮ ಅತ್ತಿಯವ್ರು ಈಗ ನೀವಿಷ್ಟು ಬಂದಿರಿ ಅನ್ನೋದು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರ ಏನಾತಾಗ. ಅವ್ರಿದ್ದಾಗೆ ಬರ್ಲಿಲ್ಲ ನೋಡ ಅನ್ನಂಗೆ ಆಕೈತೆ ಅವ್ರಿಗೆ. ಅವರಿಗೆ ಮಂದಿ ಮನೆಗೆ ಬಂದ್ರೆ ಭಾರಿ ಖುಷಿ. ಅದ್ರಾಗ ನೀವು ಬಂದ್ರಂತೂ ಭಾರಿ ಖುಷಿ. ಅವರಿಗೆ ಬೇಜಾರಾದಂಗಾಗಿತ್ತು, ತಲೆ ಬೇಜಾರಾದಂಗಾಗಿ ಎಲ್ಲಾರು 4 ದಿನ ಹೋಗಿ ಬರ್ಬೇಕು ಅನ್ನಂಗಾಗಿ ಇದಕ್ಕೆ ಹೋದ್ರು. ಅಚ್ಚಿ ಸಲ ಉಳಿವಿಗೆ ಹೋಗೋದು ಮಾತಾಗಿತ್ತು, ಕಡೆಗೆ ಹೋಗಾಕ ಆಗಲಿಲ್ಲ. ಮನೆಯೊಳಗೆ ಏನೇನೋ ಸಮಸ್ಯೆಯಿಂದ ಈಗ ಮಗಳ ಮನ್ಯಾಗ 4 ದಿನ ಇದ್ದು ಬರ್ತೇನೆ ಅಂತ ಹೋಗ್ಯಾರ. ಈಗ ಅಂದಂಗೆ ಕಮಲವ್ಕ ಆರಾಮದಾರನ್ರಿ? ಆರಾಮದಾರ ಅವರು ಆರಾಮದಾರ. ಈಗ ನಮ್ಮ ಅಕ್ಕ ಅಲ್ಲೇ ಊರಿಗೆ ಹೋಗ್ಯಾಳ, ಈಗ ಮನ್ಯಾಗಿಲ್ಲ. ಅಲ್ಲ ಈ ಸರ್ಪದೋಷಿದ್ರಕ್ಕತ ಏನ್ ಸುಮ್ನೆ ಆಕತ ಏನಪ್ಪ. ಅಲ್ಲ ನನಗೆ ಒಂದೊಂದ್ಸಲ ವಿಚಾರ ಬರ್ತೈತಿ ತಲೆಯೊಳಗೆ. ಏನಂದ್ರೇನ, ಈ ಚೀನಾದವರು ಆ ಕಡೆ ದೇಶದರೆಲ್ಲ ಹಾವು ಉಪ್ಪಡಿ ಎಲ್ಲ ತಿಂತಾರಲ್ಲ, ಈ ಹಾವಿನ ನಂತರ ಬಾಲ ಹಿಡಿದು ನೆಲಕ್ಕೆ ಬರ್ತಾ ತಿಂತಾರ. ಅವ್ರಿಗೆ ಯಾವ ಸರ್ಪದೋಷನೂ ಬರೋದಿಲ್ಲನ ಅಂತ. ಅಲ್ಲ ಲೇಷ ಅಂತ ಅವ್ರು ಅದನ್ನೆಲ್ಲ ಕೇಳ್ಸಕ್ ಹೋಗಂಗಿಲ್ಲ. ಅದ್ರ ಬಗ್ಗೆ ಅವ್ರ ವಿಚಾರನೂ ಮಾಡಂಗಿಲ್ಲ. ಬಂದಿದ್ದಿತ್ತು, ಅವ್ರು ಅದನ್ನ ವಿಚಾರನ ಮಾಡಕ್ ಹೋಗಲ್ಲ. ಅಂದ್ಮೇಲೆ ಎಲ್ಲಿದ ಎಲ್ಲ ಇದಾಕೈತಿ. ಈಗ ನಾವು ಹೋಗ್ತೀವಿ, ಸರ್ಪದೋಷ ಐತೆ ಅಂತ ಕೇಳಿಸ್ತೇವೆ, ಹ್ಞೂ ಅಂತಾರ. ಅದಕ್ಕೊಂದು ಪೂಜೆ, ಶಾಂತಿ, ಹೋಮ, ಅದು ಇದು ಎಲ್ಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಿಸ್ಕೊಂಡ್ಬರ್ತೇವಿ. ಹಾವು ಹೊಡಿಯೋದನ್ನ ನಿಂತ್ಕೊಂಡು ನೋಡ್ಲೂಬಾರ್ದಂತೆ. ಹಾವುಗಳು ಶಾಪ ಆಗ್ತಾವಂತ. ಹಿಂಗೆಲ್ಲ ಐತೆ ನಮ್ಮ ಕಡೆ. ಅವ್ರು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನೀರ್ ಹೆಚ್ಚಾದಷ್ಟು ಮಡಿ ಜಾಸ್ತಿ ಅಂತಾರಲ್ಲ, ಅದು ಸುಳ್ಳಲ್ಲ. ನೀರ್ ಬಾಳ ಇತ್ತಂದ್ರ ಸ್ವಚ್ಛ ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡಿ, ನೀರ್ ತೊಳಿ ಸ್ವಚ್ಛ ಮಾಡಿ, ಜಳಕ ಮಾಡ್ಕೋ, ಪೂಜೆ ಮಾಡಿ, ಜಳಕ ಮಾಡ್ಕೋ. ನೀರೇ ಇಲ್ಲ ಅಂತಂದ್ರೆ ಎಲ್ಲ ನಡಿ, ಅದ್ರಾಗ ನಡಿ, ಕೈ ತೊಳ್ಕೊಂತಿ, ಎಲ್ಲಿ ತಗೋ ಊಟ ಮಾಡಿ, ಆಮೇಲೆ ಸ್ವಲ್ಪ ನೀರದಾವು ತೊಳ್ಕೊಂಡ್ರಾತು. ಹಿಂಗಿರ್ತೈತಿ. ನೀರು ಜಾಸ್ತಿ ಆದ್ರೆ ನಿತ್ಯ ಜಾಸ್ತಿ ಆಕಾವಂತ. ಹಂಗೆ ಅಂದಂಗ ನಿಮ್ಮ ಲಕ್ಷ್ಮೀದು ಓದ್ ಚಲೋ ಮುಗಿತಾನ.
ಆಕಿ ಅದೇ ಮೊನ್ನೆ ಮಾರ್ಕಸ್ ಚಲೋ ತೆಗ್ದಾಳ. ನಾನು ಅದ್ರ ಬಗ್ಗೆ ಭಾಳ ಕೇಳಕ್ ಹೋಗಲ್ಲ, ತಾನೇ ಏನೇನೋ ವಿಚಾರ ಮಾಡ್ತಿರ್ತೈತಿ. ಆಮೇಲೆ ಇದನ್ನ ಮಾಡಿದ್ರೆ ಹೆಂಗ ಅದನ್ನ ಮಾಡಿದ್ರೆ ಹೆಂಗ ಅಂತೇಳಿ ಇವ್ರ ಅಕ್ಕಗೆ ಫೋನ್ ಹಚ್ಚಿ ವಿಚಾರಿಸ್ತಾಳ. ಆಮೇಲೆ ನಿಮ್ಮ ಮಗಗೆ ಫೋನ್ ಹಚ್ಚಿರ್ತಾಳ ಅರವಿಂದ್ಗೂ. ಆಮೇಲೆ ಅವರು ಬೇರೆ ಅವ್ರಿಗೆ ಗೊತ್ತಿದ್ದವ್ರಿಗೆ ಅವ್ರ ಸರ್ಗಳಿಗೆ ಕೇಳಿ ತಿಳ್ಕೊಂತಿರ್ತಾಳ. ಈಗೇನೋ ದೊಡ್ಡ ಒಂದು ಆಫೀಸರ್ ಆಗದ ಆಕಿಗೆ ಹುಚ್ಚು ಭಾಳ ಐತಿ. ಅಕ್ಕ ಕೂಡ ಏನು ಓದ್ತಾಳ ಭಾರಿ ಓದ್ತಾಳ್ರಿಪ್ಪ. ಪುಣ್ಯಕ್ಕೆ ನಮ್ಗೊಂದು ಏನೂ ಕೇಳೋದಿಲ್ಲ ಆಕಿ ಜಾಸ್ತಿ. ಅದೇನೋ ಲೋನ್ ಮಾಡಿಸ್ಕೊಂಡಾಳ, ಫೀಸ್ ಕಟ್ತಾರ. ಉಳ್ಕಿದ್ದಕ್ಕೆ ಸ್ವಲ್ಪ ಯಾವಾಗಾರ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತಿರ್ತಾಳ. ಅವ್ರ ಅಪ್ಪ ತಂದು ಕೊಡ್ತಾರ. ಒಂದೊಂದ್ಸಲ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂತಾಳ. ನಮ್ಮ ಅಶ್ವಿನಿ ನೋಡ್ರಿ ಕಬ್ರಿಗೇಡಿ ಅದೇನೋ ಫ್ಯಾಷನ್ ಡಿಸೈನರ್ ಕಲಿತೇನೆ ಅಂತೇಳಿ ಅದನ್ನ ಮಾಡಕತ್ತಾಳ. ಅರ್ಬಿ ಒಯ್ಲಿ ಅದು ಎಷ್ಟು ಬ್ಯಾಡ ಅಂತ ಹೇಳಿದ್ರು ಅದನ್ನ ಮಾಡ್ತೇನೆ ಅಂತಾಳ. ಈಗ ಎಂತ ಚಂದ ಈಗ ನೋಡಿ ಲಕ್ಷ್ಮಿ ಓದಕತ್ತಿಲ್ಲ, ಹಂಗೆ ಓದಿ ಒಂದು ಏನಾರ ಸಾಧನೆ ಮಾಡ್ತಾಳ ಅಂದ್ರೆ ಅರ್ಬಿ ಒಲೆ ಕಲಿಯಾಕೊಂಟಾಳ. ಅಯ್ಯೋ ದೇವ್ರೆ, ಅದನ್ನ ಅಂತ ನಾನು ಬೇಡವಾ ಅಂತ ಹೇಳಿದ್ರು ಕೇಳಂಗಿಲ್ಲ. ಅವು ಎಂತೆಂತವೋ ಅರ್ಬಿ ಅತ್ತಾಗ ಜೋತ್ ಬಿದ್ದು ಹಾಕೊಂಬಂದು ತೋರ್ಸಕತ್ತಿದ್ಲ. ನಾಡಕ್ ನಾನೇ ಬೈದೆ, ಅವೆಲ್ಲ ಹಾಕೊಂಬಂದು ತೋರಿಸ್ಬೇಡವ ನಮ್ಗೆ ಸೇರೋದಿಲ್ಲ ಅಂತೇಳಿ ಬೈದಿಂದ ಈಗ ಬಿಟ್ಟಾಳ. ಅರ್ಬಿ ಒಲ್ಯಾಕ ಏನಪ್ಪ ನಂಗದು ಗೊತ್ತಿಲ್ಲ. ಅವ್ವ ಫ್ಯಾಷನ್ ಡಿಸೈನರ್ ಅಂದ್ರೆ ಅದೇನು ಕಡಿಮೆ ಏನಲ್ಲ. ಈಗ ನಾನು ಓದಿ ನಾಳೆ ಒಂದೇನೋ ಲೆಕ್ಚರ್ ಅದೇ ಅಂತ ಇಟ್ಕೊ, ನನಗೆ ಬರೋ ಪಗಾರಕ್ಕಿಂತ ನನಗೆ ತಿಂಗಳಿಗೆ ಬರೋ ಪಗಾರ ಆಕಿ ಒಂದು ದಿನದಾಗ ದುಡಿಯೋಕೆ ಶುರು ಮಾಡ್ತಾಳೆ. ಹಂಗಿರ್ತೈತೆ ಗೊತ್ತನ. ಫೈನಲಿ ಎಲ್ಲ ಏನು ಮನುಷ್ಯ ದುಡ್ಡಿಗಾಗಿ ಜೀವನ ನಡೆಸೋದು. ಹೌದಾ, ಒಳ್ಳೆ ದಾರಿಯಿಂದ ಸಂಪಾದನೆ ಮಾಡ್ಬೇಕಷ್ಟೇ. ಅದು ಮತ್ತು ಈಗ ಆಕಿ ಫ್ಯಾಷನ್ ಡಿಸೈನರ್ ಆದ್ರೆ ಏನು ಹೆಸರು ಸ್ವಲ್ಪ ಆಕತ್ತ, ಆಕಿ ಅದರೊಳಗೂ ಹೆಸರು ಮಾಡ್ಬೋದು. ಏನವ ನಂಗೆ ಗೊತ್ತಿಲ್ಲ. ಈ ಜಂಪರ್ ಅಲ್ಲದ ಇವೆಲ್ಲ ಅಂತಾರಲ್ಲ ಅದನ್ನು ಹೆಚ್ಚಿನ ಪ್ರಮಾಣದಾಗ ಕಲಿಯೋದು. ಈಗ ಆರಾಮ ಅನ್ಸಕತ್ತೈತ್ರಿ ಅಂಕಲ್? ಹ್ಞೂನಮ್ಮ, ಇವಾಗ ಆರಾಮ ಅನಿಸ್ತೈತೆ. ಸ್ವಲ್ಪ ಬೆಳಗ್ಗೆ ಒಂಚೂರು ಮೈ ಬಿಸಿ ಆದಂಗಾಗಿತ್ತು, ಈಗಿಲ್ಲ. ನಿಂದು ಓದ್ ಚಲೋ ನಡೆಯಕತ್ತೈತಲ್ಲ, ಏನಾರ ತೊಂದರೆ ಇದ್ರೆ ಇದಕ್ಕಾರ ರೊಕ್ಕ ಬೇಕಂದ್ರೆ ಸಂಕೋಚ ಪಟ್ಕೊಳ್ಳಾರ್ದಂಗೆ ಕೇಳ್ಕೊಮ್ಮ. ಏನು ನಾನು ಒಂಥರ ನಿಮ್ಮ ದೊಡ್ಡಪ್ಪಿದ್ದಂಗೆ ಏನು ಇಲ್ಲ ಅಂತ ಅನ್ನಕೋಬೇಡಮ್ಮ. ಕೇಳಿದಾಗ ಹೆಂಗೆ ಕೇಳಲಿ ಅನ್ಕೋಬೇಡ. ಓದೋ ಮಕ್ಕಳು ಓದ್ಬೇಕು ಚಲೋ ತಂಗೆ. ಏನಾರ ಒಂದು ಒಳ್ಳೆ ಸಾಧನೆ ಮಾಡ್ಬೇಕು. ನೀ ಮಾಡ್ತಾ ಇದ್ದೀವಿ ಮಾಡು. ಏನು? ಹ್ಞೂ ಅಂಕಲ್, ಕೇಳ್ತೀನಿ. ಅದು ನಾನು ಒಳಗಿದ್ದೆ, ಇದು ಡಿಸೈನರ್ ಅನ್ನೋ ಸೌಂಡ್ ಕೇಳ್ತಲ್ಲ, ಅದಕ್ಕೆ ಬಂದೆ. ಬರ್ತೀನಿ ತಡ್ರಿ. ಅಕ್ಕ ತಂಗಿ ಅದು ಏನು ಮಾತಾಡಕತ್ತಾರ ಏನ ಒಂದೇ ಸಮನೆ ರೂಮ್ ಸೇರ್ಕೊಂಡಾರ. ಇರ್ಲಿ ಬಿಡ್ರಿ ಮಾತಾಡಿ. ಅಕ್ಕ ತಂಗಿ ಮಾತಾಡ್ಬೇಕಾಕತಿ ಒಂದೊಂದ್ಸಲ. ಯಾಕಂದ್ರೆ ನೋಡ್ರಿ ನಾವು ಮಾತಾಡಿ ಅಂದ್ರೆ ಯಾರದಾರ ನಮ್ಗೆ ಏನಾರ ಹೇಳ್ಕೊಳ್ಳೋದಿರ್ತೈತಿ ಕೇಳೋದಿರ್ತೈತಿ. ಮಾತಾಡಿ. ಕರ ಕುಂದ್ರಿ. ಒಂಚೂರು ಅಣ್ಣರಿಗೆ ತಂಪಿಗೆ ಶರ್ಬತ್ ಥರ ಏನಾರ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ್ರಿ ಬೇಡ, ಶುಗರ್ ಬಂದೈತಿ, ಏನೂ ಬೇಡ. ಮತ್ತೆ ಈಗ ನೀವು ಶರ್ಬತ್ ಗಿರ್ಬತ್ ಮಾಡ್ಕೊಂಬಂದ್ರೆ ಕುಡಿಯಕ್ಕೆ ಆಗಂಗಿಲ್ಲ ನಂಗೆ. ಅದಕ್ಕೆ ಬೇಡ್ರಿ, ಏನೂ ಬೇಡ ಸದ್ಯಕ್ಕೆ. ಹೌದ್ರಿ ಅಣ್ಣಾರ, ಎಷ್ಟು ದಿನ ಆತ್ರಿ ಬಂದ? ಈಗ ಒಂದು 4 ತಿಂಗಳು ಆತನ. ನಿಮಗೆ ಆರಾಮದಿರಲ್ಲ? ಇಲ್ರಿ ಅಣ್ಣಾರ, ಶುಗರ್ ಬಿ ಪಿ ಎಲ್ಲ ಏನೂ ಇಲ್ಲ ಸದ್ಯಕ್ಕೆ. ಈಗ ದೇವ್ರ ದಯದಿಂದ ಒಂದು ಆರಾಮದೇನಿ. ಆವಾಗ ಹಂಗೊಂದು ತ್ರಾಸಾಗಿ ಪಾರ್ಶಿ ಹೊಡೆದು ತ್ರಾಸಾಗಿತ್ತಲ್ಲ, ಅವತ್ತು ನೀವು ದವಾಖಾನಿಗೆ ತೋರಿಸಿ ಆರಾಮ ಮಾಡಿದ್ರಿ. ನಿಮ್ಮ ಉಪಕಾರನ ಸಾಯತನ ಮರಂಗಿಲ್ಲ ಬಿಡ್ರಿ. ಅದೊಂದು ಆಗಿದ್ಬಿಟ್ರೆ ಬೇರೆ ಏನೂ ಈ ಸದ್ಯಕ್ಕೆ ಇಲ್ರಿ. ನೋಡ್ರಿ, ವಯಸ್ಸಿನಾಗ ತಿನ್ಬೇಕಂದಾಗ ಅವಾಗ ಇದ್ದಿದ್ದಿಲ್ಲ. ಸಣ್ಣರಿದ್ದಾಗ ಬಡತನ ಭಾಳ, ತಿನ್ನಕ್ಕಿದ್ದಿಲ್ಲ, ತಿನ್ನಕ್ ಇರ್ತಿದ್ದಿಲ್ಲ. ಅದಾದ್ಮೇಲೆ ದುಡಿತಾ ಇದ್ದೆ. ದುಡಿದು ನಿಂತು ನೀರು ಕುಡಿಯಕ್ಕೆ ಪುರ್ಸತ್ತಿರ್ತಿದ್ದಿಲ್ಲ. ಒಂದು ಊಟದ ಕಡೆ ಲಕ್ಷ್ಯ ಹೋಗಿದ್ದಿಲ್ಲ. ಟೈಮ್ ತಪ್ಪಿಸಿ ಊಟ ಏನೇನಾರ ತಿನ್ಬೇಕು ಮಾಡಬೇಕು ಅನ್ನೋ ಆಸೆನೇ ದೌಡ್ ಬರ್ತಿದ್ದಿಲ್ಲ. ಯಾಕಂದ್ರೆ ರೊಕ್ಕ ದುಡಿ ಅಂತ ಆ ಕಡೆ ಲಕ್ಷ್ಯ ಕೊಟ್ಬಿಟ್ಟೆ. ಈಗ ದುಡ್ಡು ಐತಿ, ಹೆಸರು ಐತಿ, ಎಲ್ಲ ಐತಿ, ತಿನ್ನಾಕ ಬಾಯಿಲ್ಲ. ಶುಗರ್ ಬಿ ಪಿ ಏನು ಮಾಡ್ತೀರಿ? ತಿನ್ನಕ್ಕಾಗಲ್ಲ. ತಿಂದೆ ಯಾವಾಗಾರ ಆಸೆ ಪಟ್ಟು ತಿಂದ್ರೆ ಏನಾಕತ್ತು ಅಂತ ಹೆದರ್ಕೋಬೇಕು. ಹಂಗಾಗೈತಿ. ಅದಕ್ಕೆ ಮನುಷ್ಯ ಅನ್ನೋದು ತಿನ್ನೋ ವಯಸ್ಸಿನಾಗ ಎಲ್ಲ ತಿಂದ್ಬಿಡ್ಬೇಕು. ಎಲ್ಲ ತಿನ್ಬೇಕು. ವಯಸ್ಸಾದ್ಮೇಲೆ ಐತಿ ಇಂಥವೆಲ್ಲ ಮಾಡ್ಕೊಳ್ಳೋದು. ಈಗ ನಮ್ಮ ಅರವಿಂದ ಶುಗರ್ಲೆಸ್ ಚಾ ಕುಡಿತಾನ, ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿತಾನ. ಮುಂದೆ ಶುಗರ್ ಬಂದ್ಗಿಂದಿತ್ತಲ್ಲ ಅಂತೇಳಿ ಈಗಿರ್ತ ಅವ್ರಿಗೆ ಮುತುವರ್ಜಿ ಅಷ್ಟು ಕಾಳಜಿ ತಗೊಂತಾರ ಅವ್ರ ದೇಹದ ಬಗ್ಗೆ. ನೋಡ್ರಿ ಹೆಂಗೈತಿ. ಹ್ಞೂ ನಾ ಅಂತೀನಿ, ತಿನ್ಬಿಡ್ಲಾ, ಉಣ್ಣೋದು ಉಂಡ್ಬಿಡು, ಅವು ಆಗದಾಕಿರ್ತಾವು. ನೀ ಈಗ ಬಿಟ್ಟು ಇನ್ನು ಯಾವಾಗ ತಿನ್ನೋವಪ್ಪ ಅಂತೇಳಿ. ಸುಮ್ಮನಿರ್ಬೇ, ಈಗಿಂದ ಕಾಯ್ಕೊಂಡ್ರೆ ವಯಸ್ಸಾದ್ಮೇಲೆ ಶುಗರ್ ಬರಲ್ಲ, ಬೇಕಂದಾಗ ತಿನ್ಬೋದು, ಏನು ತೊಂದರೆ ಇಲ್ಲ ಅಂತಾನ. ಅಯ್ಯೋ ಈಗಿನ ಮಕ್ಕಳು ದೇಹದ ಬಗ್ಗೆ ಭಾರಿ ಕಾಳಜಿ. ನಮ್ಮ ಏನದ ಏನೇನಾರ ನಮ್ದು ಹೆಲ್ದಿ ರೆಸಿಪಿ ಅಂತಿರ್ತಾಳಪ್ಪ ಈಕಿ. ನಮ್ದೇನ್ರಿ ರೊಟ್ಟಿ ತಿಂದ್ಬಿಟ್ರೆ ಯಾವುದೂ ಇಲ್ಲ ನೋಡದ್ರ. ಏನು ಎಣ್ಣೆ ಏನು ಬೆಣ್ಣೆ, ರೊಟ್ಟಿ, ಜುಣುಕ, ಉದ್ರ ಬ್ಯಾಳಿ ಪಲ್ಯ, ಬದ್ನಿಕಾಯಿ, ಎಣಗಾಯಿ, ರೊಟ್ಟಿ ಹೊಡೆತುಂಬ 3-4 ರೊಟ್ಟಿ ಹೊಡೆದು ಒಂದಿಟ್ಟು ಮ್ಯಾಗ 1-2 ತನ್ನ ಉಂಡ್ಬಿಡ್ತೇವೆ. ಇದೇ ಆರೋಗ್ಯದ ಗುಟ್ಟು. ನಾವೇನು ಹೋಟೆಲ್ಗೆ ಹೋಗಾರ 20 ಸಲ ಅಲ್ಲಿ ದಾಡ ಪಾಡ ಹಾಕಿ ಮಾಡಿರ್ತಾವೆ, ಎಂತೆಂಥ ಎಣ್ಣೆ ಹಾಕಿರ್ತಾವ ಏನು, ಅಲ್ಲಿ ತಿನ್ನೋದು ಭಾರಿ ಕಡಿಮೆ. ಅಯ್ಯೋ ಒಲಿ ಮ್ಯಾಗ ಹಾಲಿಟ್ಟಿದ್ದೆ, ಬಂತೇಳ್ರಿ ಅಣ್ಣಾರ.